ನೋಡಿ, ಕಲ್ಯಾಣ ಮಂಟಪದಲ್ಲಿ ನಾವು ಒಳ್ಳೆಯ ಒಂದು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಸೋಮವಾರದಿಂದ ತೆಗೆದುಕೊಳ್ಳುವ 58 ಬಂದಿದೆ ಲಾಸ್ಟು. 58 ಬಂದರೆ ಇದರ ಮೇಲ್ಗಡೆ ಇರುವ 5 ಸಂಖ್ಯೆಯನ್ನು ತೆಗೆದುಕೊಳ್ಬೇಕಾಗ್ತದೆ. 5 ಸಂಖ್ಯೆ ಅಂದರೆ ಇದೆ, ಇಲ್ಲಿಂದ ತೆಗೆದುಕೊಳ್ಬೇಕಾಗ್ತದೆ. 91, 77, 94, 97, ಸಾರಿ, ಇಲ್ಲಿಂದ ತೆಗೆದುಕೊಳ್ಬೇಕು. 77, 94, 97, 13, 70 ತೆಗೆದುಕೊಳ್ಬೇಕು. ಇದನ್ನು ಏನು ಮಾಡಬೇಕಂದ್ರೆ 7 ಕೂಡಿಸಿದವಾಗ 14 ಬರುತ್ತೆ. ಫಸ್ಟಿನ ಸಂಖ್ಯೆಯನ್ನು ತೆಗೆದುಕೊಳ್ಬಾರ್ದು, ಲಾಸ್ಟಿನ ಸಂಖ್ಯೆನಷ್ಟೇ ತೆಗೆದುಕೊಳ್ಬೇಕು. 14 ಅಂದರೆ 1 ಹೋಯಿತು, 4 ಅಷ್ಟೇ ಉಳಿಯಿತು. 9, 4, 13 ಆಗುತ್ತೆ. 13 ಅಂದರೆ ಫಸ್ಟಿನ ಸಂಖ್ಯೆಯನ್ನು ತೆಗೆದುಕೊಳ್ಬಾರ್ದು, ಕೊನೆಯ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. 3 ಹಾಗೆ ಮಾಡಿದವಾಗ 9, 7, 16, 6, 1, 3, 4, 7, 0, 7 ಇದಿಷ್ಟಾಗುತ್ತೆ. ಇದಿಷ್ಟನ್ನು ಕೂಡಿಸಿದವಾಗ ಎಷ್ಟಾಗುತ್ತೆ ಅಂದರೆ 4, 3, 7, 7, 6, 7, 6, 13, 17, 17, 7 4 ಆಗುತ್ತೆ. 4 ಬರುತ್ತೆ. 4 ಬಂದರೆ ಕೊನೆಯ ಸಂಖ್ಯೆ ಇಲ್ಲಿ 4 ಬರ್ಕೊಳ್ಬೇಕು. 4 ಬರೆದು ಅದರ ಮುಂದಿನ ಒಂದು ಸಂಖ್ಯೆಯನ್ನು ಬರೀಬೇಕು 5. ಇದರ ಹಿಂದಿನ ಸಂಖ್ಯೆಯನ್ನು ಬರೀಬೇಕು 3. ಇದರ ಕಟ್ ಆಫ್ ಮಾಡಿದವಾಗ 3 8 ಆಗುತ್ತೆ, 4 9 ಆಗುತ್ತೆ, 5 0 ಆಗುತ್ತೆ. ಅಂದರೆ 5 ಓಪನ್ನು ಪಾಸಾಗಿದೆ. 5 ಓಪನ್ ಪಾಸಾಗಿದೆ ಮತ್ತು 8 ಕ್ಲೋಸ್ ಕೂಡ ಪಾಸಾಗಿದೆ. ಕ್ಲೋಸ್, ಓಪನ್. ಹೀಗೆ ನಾವು ನೆಕ್ಸ್ಟ್ ಮಂಗಳವಾರದ್ದು ಮಾಡಿದವಾಗ ಏನಾಗುತ್ತಂದರೆ ಇದರ ಮೇಲ್ಗಡೆ 5 ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. 1, 2, 3, 4, 5 5 ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. 5 ಸಂಖ್ಯೆ ಅಂದರೆ 00 ಬಂದಿದೆ, 31 ಬಂದಿದೆ, 31 ಬಂದಿದೆ, 4 9 9 4 2 1 1 2 3 4 5 ಇದು ಸಂಖ್ಯೆಯನ್ನು ಯಾಕೆ ಇದರ ಮೇಲ್ಗಡೆ 5 ಸಂಖ್ಯೆಯನ್ನಷ್ಟೇ ತೆಗೆದುಕೊಳ್ಬೇಕಂತ ಹೇಳಿದ್ರೆ, ಒಂದು ವಾರಕ್ಕೆ 6 ಆಟ ಮಾತ್ರ ಇರುತ್ತೆ. ಈ ಆಟನೂ ಸೇರಿಸಿದ್ರೆ 6 ಆಟ ಆಗುತ್ತೆ. ಅದಕ್ಕೋಸ್ಕರ 5 ಸಂಖ್ಯೆಯನ್ನು ಮಾತ್ರ ಮೇಲ್ಗಡೆ ತೆಗೆದುಕೊಳ್ಬೇಕು. ಈಗ ಇದನ್ನು ನಾವು ಟೋಟಲ್ ಮಾಡೋಣ. 3 0 0 0 ಆಗುತ್ತೆ. 3 1 4 ಆಗುತ್ತೆ. 9 4 13 ಆಗುತ್ತೆ. 9 4 13 ಆಗುತ್ತೆ. 2 1 3 ಆಗುತ್ತೆ. ಇದು ಯಾಕೆ ನಾನು ಕಾಟ್ ಹೊಡೆದಿದ್ದೇನೆ ಅಂದರೆ, ಫಸ್ಟಿನ ಸಂಖ್ಯೆಯನ್ನು ತೆಗೆದುಕೊಳ್ಬಾರ್ದು, ಕೊನೆಯ ಸಂಖ್ಯೆ ಮಾತ್ರ ತೆಗೆದುಕೊಳ್ಬೇಕಂತ ಹೇಳಿದ್ದೀನಲ್ಲ, ಅದಕ್ಕೋಸ್ಕರ ಹಾಗೆ ಮಾಡ್ತಾಯಿದ್ದೀನಿ. ಇದನ್ನು ಟೋಟಲ್ ಮಾಡಿದವಾಗ 4 3 7 ಆಗುತ್ತೆ. 7 3 10 ಆಗುತ್ತೆ. 10 3 13 ಆಗುತ್ತೆ. 13 ಅಂದರೆ 13 ಬಂದರೆ ನಾನು ಆವಾಗೇ ಹೇಳ್ದಂಗೆ ಜೋಡಿನೇ ಬಂದಿದೆ. 13 ಬಂದಿದೆ. ನಾನು ಆವಾಗೇ ಹೇಳ್ದಂಗೆ ಫಸ್ಟಿನ ಸಂಖ್ಯೆಯನ್ನು ತೆಗೆದುಕೊಳ್ಳಬಾರ್ದು. ಈ ಮಂಗಳವಾರ ಏನಾಗಿಬಿಟ್ಟಿದೆ ಅಂದರೆ, ಇದನ್ನು ನಾವು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದವಾಗ 13 ಜೋಡಿನೇ ಪಾಸಾಗಿಬಿಟ್ಟಿದೆ. ಬಟ್ ಆದರೆ ಇದು ಸರಿಯಾದ ಮೆಥಡ್ ಅಲ್ಲ. ಮತ್ತೊಂದು ಒಳ್ಳೆ ಮೆಥಡ್ ಇದೆ. ಏನಂದರೆ, ಇದು 13 ಬಂದಿದೆ. ಫಸ್ಟು ಸಂಖ್ಯೆನ ನೋಡಿ 3ಅನ್ನಷ್ಟೇ ತೆಗೆದುಕೊಳ್ಬೇಕು. 3 ತೆಗೆದುಕೊಂಡಾಗ ಇದರ ಮುಂದಿನ ಸಂಖ್ಯೆ, ಇದರ ಹಿಂದಿನ ಸಂಖ್ಯೆ ತೆಗೆದುಕೊಳ್ಬೇಕು. ಇದರ ಕಟ್ ಆಫ್ 7 ಆಗುತ್ತೆ, 8 ಆಗುತ್ತೆ, 4 9 ಆಗುತ್ತೆ, 9 ಆಗುತ್ತೆ. ಇಲ್ಲಿ ನೋಡಿ, ಕ್ಲೋಸ್ ಪಾಸಾಗಿದೆ. ಬಟ್ ಇಲ್ಲಿ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ಟೋಟಲ್ ಕೂಡಿಸಿದವಾಗ ಇದು ಜೋಡಿ ಕರೆಕ್ಟ್ 13 ಬಂದಕ್ಕೆ ಇದನ್ನು ಏನು ಮಾಡಬೇಕಂದ್ರೆ, ಒಂದು ಸಂಖ್ಯೆನ ಮುಂದೆ ತೆಗೆದುಕೊಳ್ಬೇಕು. ಆವಾಗ ಒಂದು ಸಂಖ್ಯೆನ ಮುಂದೆ ತೆಗೆದುಕೊಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಯಾವಾಗೇ ಬಂದರೂ ಒಂದು ಸಂಖ್ಯೆಯನ್ನು ಮುಂದೆ ತೆಗೆದುಕೊಳ್ಬೇಕಾಗ್ತದೆ. ಆವಾಗ ಇಲ್ಲಿ ನೋಡಿ, ಒಂದು ಓಪನ್ ಬಂದಿದೆ. ಓಪನ್, ಕ್ಲೋಸ್ 3 ಪಾಸಾಗಿದೆ. ಹಾಗೆ ನಾವು ನೆಕ್ಸ್ಟ್ ಮತ್ತೊಂದು ಮಾಡೋಣ. ಇಲ್ಲಿ 72 ಬಂದಿದೆ.
ಇದರ ಮೇಲ್ಗಡೆ 5 ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 1 2 3 4 5 5 ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 36 15 71 XX 30. ಇದನ್ನು ಕೂಡಿಸಿದಾಗ 9 0 8 3 ಆಗುತ್ತೆ. ಇದನ್ನು ಈ ಸಂಖ್ಯೆಯನ್ನು ಕೂಡಿಸ್ಬೇಕು. ಈ ಸಂಖ್ಯೆಯನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ಅಂದರೆ 9 0 8 3 ಇದಿಷ್ಟನ್ನು ಕೂಡಿಸ್ಬೇಕು. 9 8 7 17 17 3 20 ಬರುತ್ತೆ. ನಾನು ಮೊದಲೇ ಹೇಳ್ದಂಗೆ ಈ ಫಸ್ಟಿನ ಸಂಖ್ಯೆನ ತೆಗೆದುಕೊಳ್ಳಬಾರ್ದು. 2 ಬಂದಿದೆ. ಕೊನೆಯ ಸಂಖ್ಯೆ 0 ಅನ್ನು ತೆಗೆದುಕೊಳ್ಬೇಕು. 7 7 3 10 0 ಬಂದಿದೆ. ಇದರ ಮುಂದಿನ ಒಂದು ಸಂಖ್ಯೆ ತೆಗೆದುಕೊಳ್ಬೇಕು. ಇದರ ಹಿಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಇದರ ಕಟ್ ಆಫ್ 4ರದ್ದು 9 ಆಗುತ್ತೆ, 0ರದ್ದು 5 ಆಗುತ್ತೆ, 1ರದ್ದು 6 ಆಗುತ್ತೆ. ಇಲ್ಲಿ ನೋಡಿ 0 5 1 6 4 9 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವ ಸಂಖ್ಯೆಯೂ ಬಂದಿಲ್ಲ. ಬಟ್ ಏನಂದರೆ ಇಲ್ಲಿ ಏನು ಮಾಡಬೇಕಂದ್ರೆ, ನಾನು ಅವಾಗೇ ಹೇಳ್ದಂಗೆ ಕೊನೆಯ ಸಂಖ್ಯೆ ಇಲ್ಲಿ ಫಸ್ಟ್ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಕೊನೆಗೆ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಇಲ್ಲಿ ಕೊನೆಯ ಸಂಖ್ಯೆ ಫಸ್ಟ್ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ 2 7 ಪಾಸಾಗಿದೆ, 7 ಪಾಸಾಗಿದೆ. ಹಾಗೆ ನೆಕ್ಸ್ಟ್ ನೋಡೋಣ. ಇಲ್ಲಿ 25 ಬಂದಿದೆ. 1 2 3 4 5 25 49 17 90 88 ಬಂದಿದೆ. ಇದನ್ನು ಟೋಟಲ್ ಮಾಡೋಣ. 7 3 ಆಗುತ್ತೆ, 8 ಆಗುತ್ತೆ, ಬಟ್ 13 ಆಗುತ್ತೆ. ಫಸ್ಟ್ ಮೊದಲ ಸಂಖ್ಯೆಯನ್ನು ತೆಗೆದುಕೊಳ್ಬಾರ್ದು. 9 0 9 ಆಗುತ್ತೆ, 8 8 16 ಆಗುತ್ತೆ. ಫಸ್ಟಿನ ಸಂಖ್ಯೆಯನ್ನು ತೆಗೆದುಕೊಳ್ಬಾರ್ದು. 7 3 10 18 18 9 27 27 6 33 ಆಗುತ್ತೆ, 33 ಬರುತ್ತೆ. ಮೊದಲ ಸಂಖ್ಯೆಯನ್ನು ತೆಗೆದುಕೊಳ್ಬಾರ್ದು, 3ಅನ್ನು ಇಟ್ಕೊಳ್ಬೇಕು. 3ಅನ್ನು ತೆಗೆದುಕೊಂಡ್ರೆ 2 4. ಇದರ ಮೊದಲಿನ ಒಂದು ಸಂಖ್ಯೆ, ಇದರ ಕೊನೆಯ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಇಲ್ಲಿ ಇದರ ಕಟಾಪನ್ನು ಬರೀತಾ ಹೋಗಬೇಕು. 3ರದ್ದು 8 ಆಗುತ್ತೆ, 4ರದ್ದು 9 ಆಗುತ್ತೆ, 2ರದ್ದು 7 ಆಗುತ್ತೆ. ಇಲ್ಲಿ 2 ಓಪನ್ ಪಾಸ್ ಆಗಿದೆ. ಇಲ್ಲಿ ಓಪನ್ ಪಾಸ್ ಆಗಿದೆ. ಇಲ್ಲಿ ಕ್ಲೂಸ್ ಕೂಡ ಹೇಳ್ದಂಗೆ ಇಲ್ಲಿ ಕ್ಲೂಸ್ ಕೂಡ ಪಾಸ್ ಆಗುತ್ತೆ. ಇದರ 2 ಸಂಖ್ಯೆ ಮುಂದೆ ತೆಗೆದುಕೊಳ್ಬೇಕು, ಆವಾಗ ಕ್ಲೋಸ್ ಪಾಸ್ ಆಗುತ್ತೆ. ನೀವು ಹೀಗೆ ಟ್ರೈ ಮಾಡಿದ್ರೆ, ನಾನು ಹಾಗೆ ಟ್ರೈ ಮಾಡಿ ಇದೆ. ಇಲ್ಲೂ ಕೂಡ ಪಾಸಾಗಿದೆ, ಇಲ್ಲೂ ಕೂಡ ಪಾಸಾಗಿದೆ. ನೆಕ್ಸ್ಟ್ ಮಂಡೇ ಕೂಡ ಹೀಗೆ ಪಾಸ್ ಆಗುತ್ತೆ. ನೀವು ಟ್ರೈ ಮಾಡಿ. ಈ ಟ್ರಿಕ್ಸ್ ಯಾವಾಗೂ ಕಂಟಿನ್ಯೂ ಆಗಿ ವರ್ಕ್ ಆಗುತ್ತೆ. ನೀವು ಟ್ರೈ ಮಾಡಿ. ಇದನ್ನು ಮತ್ತೊಂದು ಟ್ರಿಕ್ಸ್ ಇದೆ, ಅಪೋಸಿಟ್ ಟ್ರಿಕ್ಸ್ ಹೇಳಿ. ಆ ಟ್ರಿಕ್ಸನ್ನು ಒಟ್ಟಿಗೆ ಮಾಡಿದ್ರೆ ಎಕ್ಸಾಕ್ಟಾಗಿ ನಂಬರ್ ಬರೋ ಚಾನ್ಸು 100ಕ್ಕೆ 100% ಇದೆ. ಆ ಟ್ರಿಕ್ಸನ್ನು ನಾನು ನಾಳೆಗೆ ಅಪ್ಡೇಟ್ ಮಾಡ್ತೇನೆ. ಆ ವಿಡಿಯೋನೂ ನಾಳೆ ಅಪ್ಲೋಡ್ ಮಾಡ್ತೇನೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಒತ್ತಿ ಪ್ಲೀಸ್.